ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ಎಲ್ಲ ಶಾಲೆಗಳ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡಲಿಕ್ಕೆ ನಾವು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಕಾರಣ ಇಷ್ಟೇ, 2024 ನವೆಂಬರ್ ತಿಂಗಳಲ್ಲಿ ನಮ್ಮ ಮೊಟ್ಟ ಮೊದಲಿನ ಮುಖ್ಯಾಧ್ಯಾಪಕರಾದಂಥ ಸನ್ಮಾನ್ಯ ಶ್ರೀ ವಿ ಬಿ ಶಾಲಿಯವರು ಮತ್ತು ಅದೇ ತಿಂಗಳಲ್ಲಿ ನಮ್ಮ ಇನ್ನೊಬ್ಬ ಶಾಲೆಯವರ ನಂತರ ಹೆಡ್ ಮಾಸ್ಟರ್ ಆಗಿದ್ದಂತಹ ಸನ್ಮಾನ್ಯ ಶ್ರೀ ಎಸ್ ಸಿ ರಟಿಯರಿ ಅವರು ಕೂಡ ನಮ್ಮನ್ನು ಒಮ್ಮೆಲೆ ಇಬ್ಬರು ಅಗಲಿದರು. ಆ ಸಮಯದಲ್ಲಿ ಅವರ ಎಲ್ಲ ವಿದ್ಯಾರ್ಥಿಗಳ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಊರಿನ ಜನ ಒಂದು ದೊಡ್ಡ ವೈಬ್ರೇಷನ್ ಉಂಟಾಯಿತು. ಅಂಥ ಮಹಾನ್ ಶಿಕ್ಷಕರು ಏನು ನಮ್ಮನ್ನು ಅಗಲಿದ್ರು, ಅದರ ಒಂದು ಅವರ ಸ್ಮರಣಾರ್ಥ ಅವರ ಶಿಷ್ಯಂದರೆಲ್ಲ ಕೂಡಿ ಈ ವರ್ಷ ನಮ್ಮ ಗ್ಯಾದರಿಂಗಿಗೆ ಬರಲಿ. ಅವರು ನಾವೆಲ್ಲ ಮಾತನಾಡಿದಾಗ ಹಾಗೇ ಬರೋದು ಬೇಡ, ನಾವು ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಮಯದೊಳಗೆ ನಮ್ಮ ಅಗಲಿದ ಎಲ್ಲ ಶಿಕ್ಷಕರು, ನಮಗೆ ಶಾಲಿ ಸರು, ರೊಟಗೇರಿ ಸರು ಒಮ್ಮೆಗೆ ಅಗಲಿದ ಕೂಡಲೇ ಮತ್ತು ಉಳಿದೆಲ್ಲ ಶಿಕ್ಷಕರು, ಈಗ ದಿವಂಗತ ಸನ್ಮಾನ್ಯ ಶ್ರೀ ಎಫ್ ಎನ್ ಸಾಲ್ಮನಿ ಅವರು, ಶ್ರೀ ಎಚ್ ವೈ ಜಿನಗಿ, ಶ್ರೀ ಎಸ್ ಎಸ್ ಮುನವಳ್ಳಿ, ಶ್ರೀ ಎಸ್ ವಿ ಬೂದಿಯಾಳ್, ಬಿ ಕೆ ಕಾಳಪ್ಪನವರ್, ಕೆ ಎಂ ಸುನ್ಕರ್, ಸಿ ಕೆ ದೊಡ್ಡಗೌಡರು, ಎನ್ ಸಿ ಹೆತ್ತಿ, ಬಿ ಎಫ್ ಬಿದ್ರಿ, ಎಂ ಎ ಹಂಜಗಿ, ಆರ್ ಎಸ್ ಬೆಟ್ಗೇರಿ, ಈ ರೀತಿ ಎಲ್ಲ ಅಗಲಿದ ಶಿಕ್ಷಕರ ಸ್ಮರಣಾರ್ಥ ನಾವು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ರಿ. ನಾವೆಲ್ಲ ಬರ್ತೀವಿ, ನಮ್ಮ ಊರಿನ ಈ ಭಾಗದ ಜನರಿಗೆ ಒಂದು ಉಚಿತ ಆರೋಗ್ಯದ ಸಿದ್ಧರಿದ್ದೀವಿ ಅಂತ ಹೇಳಿದಾಗ ಅವ್ರನ್ನೆಲ್ಲ ನಾವು ಕರೆಸಿದ್ವಿ. ಅದಕ್ಕಿಂತ ಮೊದಲು ಈ ವರ್ಷ ನಾವು ಎಲ್ಲ ಅನೇಕ ಇಂಥ ಮಹಾನ್ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಮಾಡಿ ನಮ್ಮ ಶಾಲೆಗೆ ಅವರಿಂದ ಲಕ್ಷ ಗಂಟಲೆ ಹಣವನ್ನು ಕೂಡ ಅವರು ದೇಣಿಗೆಯನ್ನು ಕೊಟ್ಟಿದ್ದನ್ನು ಸ್ಮರಿಸಲಿಕ್ಕೆ, ಅವರಿಗೆ ಒಂದು ಸೂಕ್ತ ಸನ್ಮಾನ ಮಾಡಲಿಕ್ಕೆ ಇದು ಒಂದು ಯೋಗ್ಯ ಅವಕಾಶ ಅಂತ ತಿಳ್ಕೊಂಡು ನಾವು ಅವರನ್ನೆಲ್ಲ ಬೆಳಿಗ್ಗೆ ಡಾಕ್ಟರ್ ಎಸ್ ಪಿ ಬಳಿಗಾರ್, ಖ್ಯಾತ ನ್ಯೂರೋಸರ್ಜನರು, ಡಾಕ್ಟರ್ ರವಿ ಸಾಲ್ಮನಿ, ಖ್ಯಾತ ಫಿಸಿಷಿಯನ್, ಹೃದಯ ರೋಗ ತಜ್ಞರು, ಡಾಕ್ಟರ್ ಎನ್ ಕೆ ಕಾಳಪ್ಪನವರ್, ನಮ್ಮ ದಾವಣಗೆರೆ ಎಸ್ ಎಸ್ ಆಸ್ಪತ್ರೆಯ ಮಾಜಿ ನಿರ್ದೇಶಕರು ಹಾಗೂ ಖ್ಯಾತ ಮಕ್ಕಳ ತಜ್ಞರು, ಅದೇ ರೀತಿ ಡಾಕ್ಟರ್ ವಿನೋದ್ ರಟಿಯರಿ, ನಮ್ಮ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಈಗ ಅವರು ಚಿಕ್ಕ ಮಕ್ಕಳ ತಜ್ಞರು, ಪ್ರೊಫೆಸರ್ ಮತ್ತು HOD ಆಗಿ ಕೆಲಸ ಮಾಡ್ತಿದ್ದಾರೆ ಅವರು. ನಂತರ ಡಾಕ್ಟರ್ ಪ್ರದೀಪ್ ಕಲ್ಲೋಳಿ, ಇನ್ನೊಬ್ಬ ಹುಬ್ಬಳ್ಳಿಯಲ್ಲಿ ಖ್ಯಾತ ಮೆದುಳು ಮತ್ತು ನರರೋಗ ತಜ್ಞರು, ಅವರ ಜೊತೆಗೆ ನಮ್ಮ ಶ್ರೀಮತಿ ಡಾಕ್ಟರ್ ರಾಜಶ್ರೀ ಪಾಟೀಲ್ ಅಂದರೆ ಕಾಳಪ್ಪನವರ್,
ಅವರು ತಮ್ಮ MD DM ಮಾಡಿಕೊಂಡು ಲಂಡನ್ನಲ್ಲಿ ಅವರು ರೇಡಿಯೋಲಾಜಿಸ್ಟ್ ಆಗಿ ಗ್ಲಾನ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಸೇವೆ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಸಂಪರ್ಕ ಮಾಡಿದಾಗ ನಾವು ಬರ್ತೇವೆ ಅಂತ ಬಹಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದೇ ರೀತಿ ಆ ಕಾರ್ಯಕ್ರಮವನ್ನು ನಮ್ಮ ಇವತ್ತಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿಯವರು ಅದರ ಉದ್ಘಾಟನೆಯನ್ನು ಜನವರಿ 9 ಶುಕ್ರವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ಅವರು ಅದನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕಿಂತ ಮೊದಲು 9 ಗಂಟೆಗೆ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ FD ಹುರುಗುಂದವರು ಶಾಲಾ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಈ ಎಲ್ಲ ಆರೋಗ್ಯ ತಪಾಸಣಾ ಶಿಬಿರ ಬೆಳಗಿನ 10 ಗಂಟೆಯಿಂದ 3 ಗಂಟೆ 4 ಗಂಟೆವರೆಗೂ ನಡೀತೈತಿ. ನಂತರ ಸಾಯಂಕಾಲ 6 ಗಂಟೆಯಿಂದ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರಾರಂಭವಾಗಿ ಅಲ್ಲಿನೂ ಕೂಡ ನಾವು ಆ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆಯನ್ನು ಮಾತೋಶ್ರೀ ಶ್ರೀಮತಿ ಪಾರ್ವತಮ್ಮನವರು ಮುರುಗಯ್ಯನವರು ಕೂಳ್ಮಠ ಇವರು ಆ ವೇದಿಕೆಯ ಒಂದು ಘನ ಉಪಸ್ಥಿತಿ, ಇವರ ಉಪಸ್ಥಿತಿಯಲ್ಲಿ ಆ ವೇದಿಕೆ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವು. ಅಲ್ಲಿ ಗ್ರಾಮಾರ್ಥಿ ಶಿಕ್ಷಣ ಸಮಿತಿ ಚೇರ್ಮನ್ ಅಂದರೆ ಈಗ ನಾನೇ ಇರೋದ್ರಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತೇನೆ. ಮತ್ತು ಅಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಹೆಮ್ಮೆಯ ಹಳೆಯ ವಿದ್ಯಾರ್ಥಿಗಳಾದಂಥ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶ್ರೀ ಸದಾಶಿವ ಬಳಿಗ, ಶ್ರೀ ಶಂಕರ್ ಎಂ ರಾಗಿ, ಶ್ರೀ ಮಂಜುನಾಥ್ ನಾವಿ, ಶ್ರೀ ಆನಂದ್ ಛ ಬಳಿಗೆ, ಶ್ರೀ ಗಂಗಾಧರ ಅಣ್ಣಿಗೇರಿ, ಶ್ರೀ ರಮೇಶ್ ಬಳಿಗ, ಶ್ರೀ ಸುಭಾಷ್ ಎಲಿಗಾರ್ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಮಾಜಿ ಶಾಸಕರುಗಳಾದಂಥ ಮಾನ್ಯ ಗಂಗಣ್ಣ ಮಾಚಟ್ರವರು, ರಾಮಣ್ಣ ಎಸ್ ಲಮಾಣಿ ಕುಂದ್ರಳ್ಳಿ ಅವರು, ಜೊತೆಗೆ ನಮ್ಮ ರಾಮಕೃಷ್ಣ ದೊಡ್ಡಮನಿಯವರು ಇವರೆಲ್ಲ ಆಗಮಿಸಿದ್ದಾರೆ. ನಮ್ಮ ಇಲಾಖೆಯ ಮುಖ್ಯಸ್ಥರಾದಂಥ DDP ಅವರು, ಮಾನ್ಯ BO ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದು ಹೆಮ್ಮೆಯ ವಿಷಯ ಅಂದರೆ ಈ ಬಾರಿ ನಮ್ಮ ಕೂಡ್ಲಮಠ ಹೈಸ್ಕೂಲಿನ ಒಬ್ಬ ವಿದ್ಯಾರ್ಥಿ ಮಂಜುನಾಥ್ ಹಳೆರೀತಿ ಅಂತಕ್ಕಂಥ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಗುಂಡು ಸರಪ್ರದೇಶದಲ್ಲಿ ಭಾಗವಹಿಸತಕ್ಕಂಥ ಒಂದು ಸ್ಥಾನವನ್ನು ಪಡೆದುಕೊಂಡು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂದ ಆತನ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಆತನ ಕ್ರೀಡಾ ತರಬೇತಿಯಾರಾದಂಥ ಮಾನ್ಯ KR ಲಮಾಣಿ ಅವರನ್ನು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಅದರ ಜೊತೆಗೆ ಪ್ರತಿ ವರ್ಷದಾಗಿ ಈ ವರ್ಷವೂ ಕೂಡ ನಮಗೆ ಒಂದಿಬ್ಬರು ದತ್ತಿದ ದಾನವನ್ನು ಕೊಟ್ಟಂತ ದಾನಿಗಳಿದ್ದಾರೆ. ಶ್ರೀಮತಿ ದಾಕ್ಷಾಯಿಣಿ ಸಾಲಿಮಠ, ಶ್ರೀ ಗಂಗಾಧರ ಶಿರಹಟ್ಟಿ ಮಠ ಇವರನ್ನು ಕೂಡ ನಾವು ಸನ್ಮಾನಿಸತಕ್ಕಂಥ ಒಂದು ಅವಕಾಶವನ್ನು ಆ ದಿವಸ ತೆಗೆದುಕೊಳ್ತಾ ಇದ್ದೇವೆ. ಈ ಎಲ್ಲ ಮಹನೀಯರು ಆಗಮಿಸ್ತಾ ಇರೋದ್ರಿಂದ ನಮ್ಮ ಎಲ್ಲ ಮುಖ್ಯಾಧ್ಯಾಪಕರು ಇಬ್ಬರು ಮಾನ್ಯ ಮೊಗಲಿಯವರಿರ್ಬೋದು, ಮಾನ್ಯ LP ಲಮಾಣಿಯವರಿರ್ಬೋದು, ನಮ್ಮ ಜಾನಕಿಬಾಯಿ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ಶ್ರೀಮತಿ ಹಿರೇಮಠವರಿರ್ಬೋದು, ಇವರೆಲ್ಲ ಈಗಾಗಲೇ ಮಕ್ಕಳನ್ನು ಕೂಡ ತಯಾರಿ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಕ್ಕಳ ಅತ್ಯಂತ ಸರ್ವಾಂಗ ಸುಂದರವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನೆ ಕಾರ್ಯಕ್ರಮಗಳು ಜರುಗ್ತಾ ಇರೋದ್ರಿಂದ ಸಮಸ್ತ ಪಾಲಕ ವರ್ಗ, ನಾಗರಿಕರು, ಶಿಗ್ಲಿ ಗ್ರಾಮಸ್ಥರು, ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರು ಇದಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು. ಮಕ್ಕಳ ಯಾವತ್ತು ಚಟುವಟಿಕೆಗಳಲ್ಲಿ ಭಾಗಿಗಳಾಗೋದ್ರ ಜೊತೆಗೆ ಅದನ್ನು ಸಂತೋಷಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಮ್ಮ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆಯ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ, ಸಮಸ್ತ ಆಜೀವ ಸದಸ್ಯರ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮುಂಜಾನೆಯ ಒಂದು ಆರೋಗ್ಯ ಶಿಬಿರಕ್ಕೆ ನಮ್ಮ ಸ್ಥಳೀಯ ವೈದ್ಯರುಗಳಾದಂಥ ಡಾಕ್ಟರ್ SK ಬಳಿಯವರು, ಡಾಕ್ಟರ್ IS ಮಳಗಿಯವರು, ಡಾಕ್ಟರ್ ವಿನೋದ್ ಹೊನ್ನಿಕೊಪ್ಪ ಅವರು, ಡಾಕ್ಟರ್ MM ನದಾಫ್ ಅವರು, ಡಾಕ್ಟರ್ ಅರುಣ್ ಪುತ್ಳಿಕರ್ ಅವರು, ಡಾಕ್ಟರ್ ಮೇಘಾ ಶಿವನಗೌಡರವರು ಇವರೆಲ್ಲ ಅದಕ್ಕೆ ಒಂದು ಸಹಕಾರವನ್ನು ನೀಡ್ತಾ ಆ ಶಿಬಿರವನ್ನು ನಾವು ಯಶಸ್ವಿಗೊಳಿಸ್ತೇವೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ತಾವೆಲ್ಲ ಆಗಮಿಸಬೇಕಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ದಾನಿಗಳಿಗೆ ನಾವು ಹೇಳೋದಂದರೆ, ತಾವು ಈ ನಮ್ಮದು ಗ್ಯಾದರಿಂಗ್ಗೆ ತಾವು ದಯಮಾಡಿ ಬರಬೇಕಂತೇಳಿ ತಮ್ಮಲ್ಲಿ ಸ್ವಾಗತ ಮಾಡ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಶಾಲೆ ವಾರ್ಷಿಕೋತ್ಸವಕ್ಕೆ ಎಲ್ಲ ಬಂಧು ಭಗಿನಿಯರು ಎಲ್ಲರೂ ಬಂದು ಆಗಮಿಸಿ ಶುಭ ಕೋರಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿಗ್ಲಿಯ
ಗ್ರಾಮ ಭಾರತೀಯ ಶಿಕ್ಷಣ ಸಮಿತಿಯ ಎಸ್ ಕೋಲ್ಮಠ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಶ್ರೀಮತಿ ಜಾನಕಿಬಾಯಿ ರಜಪೂತ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ, ದಿವಂಗತ ಪುಟ್ಟಯ್ಯ ಸಂಗಯ್ಯ ಕೂಡ್ಲಮಠ ಪೂರ್ವ ಪ್ರಾಥಮಿಕ ಶಾಲೆ ಶಿಗ್ಲಿ ಇವುಗಳ ನೇತೃತ್ವದಲ್ಲಿ ದಿನಾಂಕ 9/1/2026 ಶುಕ್ರವಾರದಂದು ಅಗಲಿದ ಶಿಕ್ಷಕರ ಸ್ಮರಣಾರ್ಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸಾಯಂಕಾಲ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಮ್ಮ ಎಸ್ ಕೋಲ್ಮಠ ಮಾಧ್ಯಮಿಕ ಶಾಲೆ ಶಿಗ್ಲಿಯಲ್ಲಿ ನಡೀತಾ ಇದ್ದವು. ದಯವಿಟ್ಟು ಊರ ನಾಗರಿಕರು, ಪಾಲಕರು, ಹಳೆಯ ವಿದ್ಯಾರ್ಥಿಗಳು, ಶಾಲಾಭಿಮಾನಿಗಳು, ಅಕ್ಕಪಕ್ಕದ ಊರಿನ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಶಾಲೆಗೆ ತಾವು ಮಕ್ಕಳ ಕಾರ್ಯಕ್ರಮ ನೋಡೋದ್ರ ಮುಖಾಂತರ ಅತ್ಯಂತ ಯಶಸ್ವಿಗೊಳಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರಗಳು. ದಿನಾಂಕ 9/1/2026 ಸಾಲಿನಲ್ಲಿ ನಡೆತಕ್ಕಂಥ ನಮ್ಮ ಗ್ರಾಮ ಭಾರತೀಯ ಶಿಕ್ಷಣ ಸಮಿತಿಯ ಎಸ್ ಕೋಲ್ಮಠ ಹಾಗೂ ಎಲ್ಲ ಅಂಗಸಂಸ್ಥೆಗಳ ವತಿಯಿಂದ ನಡೀತಕ್ಕಂತಹ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.